ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಮ್ಯಾಗಿಯನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇದ್ದೇನೆ. ಸೊ ಇದರ ಹೆಸರು ಬಂದುಬಿಟ್ಟು ಪೆರಿ ಪೆರಿ ಮಸಾಲ ಎಗ್ ಮ್ಯಾಗಿ. ಎಗ್ ಬಂದುಬಿಟ್ಟು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ಈ ಮ್ಯಾಗಿ ಮತ್ತು ಎಗ್ನ ಕಾಂಬಿನೇಷನ್ ಯಾವ ರೀತಿ ಇದೆ ಅಂದರೆ ಹೇಳುವುದೇ ಬೇಡ, ತುಂಬಾ ಸೂಪರ್ ಆಗಿರ್ತದೆ. ಸೊ ಹಾಗಾದರೆ ಇನ್ನು ತಡ ಮಾಡೋದು ಬೇಡ, ಪೆರಿ ಪೆರಿ ಮಸಾಲ ಎಗ್ ಮ್ಯಾಗಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಫಸ್ಟ್ ಟೈಮ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರಿ ಅವರು ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಪೆರಿ ಪೆರಿ ಮಸಾಲ ಎಗ್ ಮ್ಯಾಗಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನೊಂದು ಪ್ಯಾನ್ ತಗೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ. ಫಸ್ಟ್ಗೆ ನಾವಿಲ್ಲಿ ಎಗ್ ಪ್ರಿಪೇರ್ ಮಾಡಬೇಕು, ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೇನೆ. ಸೊ ಇದಕ್ಕೆ ಒಂದು ಸಣ್ಣ ಈರುಳ್ಳಿ ಅಥವಾ ಮಧ್ಯಮ ಗಾತ್ರದ ಈರುಳ್ಳಿ ಇದ್ದರೆ ಅದರ ಅರ್ಧ ಭಾಗ ಹಾಕಿದರೆ ಸಾಕು. ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ. ಇನ್ನಿದ್ರ ಹಸಿ ಸ್ಮೆಲ್ ಹೋಗಬೇಕು, ಜೊತೆಗೆ ಇದರ ಬಣ್ಣ ಕೂಡ ಲೈಟಾಗಿ ಬದಲಾಗಬೇಕು. ಸೊ ಇದರ ಬಣ್ಣ ಬದಲಾದ್ರೇ ಇದರಲ್ಲಿ ಒಂದು ಚೆನ್ನಾಗಿರುವ ಒಂದು ಫ್ಲೇವರ್ ಬರ್ತದೆ, ಅಂದರೆ ಆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ ಅಂತಲೇ ಹೇಳ್ಬೋದು. ಸೊ ಹಸಿ ಸ್ಮೆಲ್ ಅಂತೂ ಹೋಗಲೇಬೇಕು. ಇದು ಬಂದುಬಿಟ್ಟು ತುಂಬಾ ಬೇಗ ಆಗ್ತದೆ. ಸೊ ಮಕ್ಕಳು ಯಾವಾಗಲಾದ್ರು ಜೋರು ಹಸಿವಾಗ್ತದೆ ಅಂತ ಹೇಳುವಾಗ ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ಸೊ ಹಾಗೆಯೇ ಎಗ್ಗೆಲ್ಲ ಹಾಕಿರೋದ್ರಿಂದ ಹೊಟ್ಟೆ ಕೂಡ ಫುಲ್ ಆಗ್ತದೆ ಅಂತಲೇ ಹೇಳ್ಬೋದು. ನೋಡಿ, ಈರುಳ್ಳಿ ಈ ಥರ ಬಣ್ಣ ಬರಬೇಕು. ಸೊ ಇದಕ್ಕೆ ನಾನು 2 ಮೊಟ್ಟೆ ಹಾಕ್ತಾ ಇದ್ದೇನೆ. ಸೊ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ತರಿ ಆಗಬಾರ್ದು, ಅಂದರೆ ಮಾಮೂಲಿ ಎಗ್ ಬುರ್ಜಿ ಯಾವ ರೀತಿ ಮಾಡ್ತೀರಿ ನೋಡಿ ಅದೇ ರೀತಿ, ಆದರೆ ತುಂಬ ತರಿ ಆಗಬಾರ್ದು, ಆಗ ಅದು ಟೇಸ್ಟ್ ಚೇಂಜ್ ಆಗ್ತದೆ. ಸೊ ಜಾಸ್ತಿ ಬೇಡ, ಉಪ್ಪು ಸ್ವಲ್ಪ ಉಪ್ಪು ಹಾಕಿದರೆ ಸಾಕು, ಅಂದರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದರೆ ಸಾಕು. ಸೊ ಹಾಗೆಯೇ ನಾನು ಪೆರಿ ಪೆರಿ ಮಸಾಲ ಕೂಡ ಹಾಕಿದ್ದೇನೆ. 1 ಪ್ಯಾಕೆಟ್ ಪೂರ್ತಿ ಹಾಕಲಿಲ್ಲ, ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೇನೆ. ಸೊ ಹಾಕಿಬಿಟ್ಟು ಜಾಸ್ತಿ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು, ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು. ಯಾಕಂದರೆ ಇದು ತುಂಬ ತರಿ ಆಗಬಾರ್ದು, ದೊಡ್ಡ ಪೀಸ್ ತಿನ್ನಲಿಕ್ಕೆ ಸಿಗಬೇಕು. ಹಾಗೆಯೇ ನಾನು ಎಕ್ಸ್ಟ್ರಾ ಮ್ಯಾಗಿ ಮಸಾಲ ತಗೊಂಡಿದ್ದೇನೆ. ಸೊ ಅದನ್ನು ಕೂಡ ಸ್ವಲ್ಪ ಹಾಕಿದ್ದೇನೆ. ಆಗ ಎಗ್ ತಿನ್ನುವಾಗ ಪ್ರತಿ ಬೈಟ್ ಸ್ವಲ್ಪ ಸ್ಪೈಸಿ, ಸ್ವಲ್ಪ ಮಸಾಲೆದಾರ ತುಂಬ ಚೆನ್ನಾಗಿರ್ತದೆ. ಹಾಗೆಯೇ ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಹಾಕ್ಕೊಂಡಿದ್ದೇನೆ. ಒಂದು 1/4 ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ದೊಡ್ಡ ಪೀಸ್ ಸಿಗಬೇಕು. ನೋಡಿ, ಈಗ ನಿಮಗೆ ಕಾಣ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ನಾವು ಮೊಟ್ಟೆ ಹಾಕಿದ ತಕ್ಷಣ ಸೌಟ್ ಹಾಕಿದರೆ ಅದು ಚಿಕ್ಕ ಪೀಸ್ ಆಗ್ತದೆ, ತರಿಯಾಗಿ ಬರ್ತದೆ. ಸೊ ಆ ರೀತಿ ಆಗಬಾರ್ದು, ಈ ರೀತಿ ಸ್ವಲ್ಪ ದೊಡ್ಡ ಪೀಸ್ ಇರಬೇಕು. ಸೊ ಇದು ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಈ ರೆಸಿಪಿ ತುಂಬಾ ಕ್ವಿಕ್ಕಾಗಿ ಆಗೋದ್ರಿಂದ ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಕೂಡ ಮಕ್ಕಳಿಗೆ ಕೊಡ್ಬೋದು. ಯಾಕಂದರೆ ಇದಕ್ಕೆ ಮೊಟ್ಟೆ ಎಲ್ಲ ಹಾಕೊಳ್ಳೋದ್ರಿಂದ ಇದು ತುಂಬ ಹೆಲ್ದಿ ಆಗಿರ್ತದೆ. ಹಾಗಾಗಿ ನೋಡಿ, ಈಗ ರೆಡಿಯಾಗಿದೆ. ಸೊ ಅಷ್ಟಾದರೆ ಸಾಕು. ಅದೇ ಪಾತ್ರೆಗೆ ಎಗ್ ಬುರ್ಜಿಯನ್ನು ನಾನು ತೆಗೆದಿಟ್ಟಿದ್ದೇನೆ. ನೆಕ್ಸ್ಟ್ ನಾನು ಅದೇ ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ 2 ಪ್ಯಾಕೆಟ್ ಆಗುವಷ್ಟು ಮ್ಯಾಗಿ ತಗೊಳ್ತೇನೆ. ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ಯಾಕಂದರೆ ಅದರಲ್ಲಿ ಮೊಟ್ಟೆ ಅಂಶ ಸ್ವಲ್ಪ ಇರ್ತದೆ. ಸೊ ಹಾಗಾಗಿ ತಳ ಹತ್ತೋದು ಬೇಡ, ಅಂದರೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಅದು ನೀರಿನ ಜೊತೆ ಚೆನ್ನಾಗಿ ಬೆರಿಬೇಕು. ಸೊ ಈಗ ನೀರು ಸ್ವಲ್ಪ ಬಿಸಿ ಆಗಬೇಕು, ಅಂದರೆ ಸ್ವಲ್ಪ ಲೈಟಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾನು ಮಸಾಲ ಹಾಕ್ತೇನೆ. ಉಳಿದಿರುವ ಪೆರಿ ಪೆರಿ ಮಸಾಲ ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಮಸಾಲವನ್ನು ನಾನು ಅಲ್ಲಿ ಉಳಿಸಿದ್ದೇನೆ, ಅದು ಯಾಕೆ ಅಂತ ಕೂಡ ಹೇಳ್ತೇನೆ. ಹಾಗೆಯೇ ನಾನು ಆಗಲೇ ಹೇಳಿದ್ದೆಲ್ಲ ಎಕ್ಸ್ಟ್ರಾ ಮ್ಯಾಗಿ ಮಸಾಲ ತಗೊಂಡಿದ್ದೇನೆ ಅಂತ. ಆ ಎಕ್ಸ್ಟ್ರಾ ಮ್ಯಾಗಿ ಮಸಾಲವನ್ನು ಈಗ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಿಮಗೇನಾದರೂ ಸ್ವಲ್ಪ ಸ್ಪೈಸಿ ಇನ್ನೂ ಕೂಡ ಬೇಕು ಅಂತ ಹೇಳಿದರೆ ಈ ಕ್ಷಣದಲ್ಲೇ ನೀವು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸಾಲ್ಟನ್ನು ಆ್ಯಡ್ ಮಾಡಿಕೊಳ್ಬಹುದು. ಇಲ್ಲದಿದ್ದರೆ ಪರವಾಗಿಲ್ಲ, ಇಷ್ಟೇ ಸಾಕಾಗ್ತದೆ. ಈಗ ನೋಡಿ, ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾನು ಮ್ಯಾಗಿ ಹಾಕ್ಕೊಳ್ತಾ ಇದ್ದೇನೆ. ನಿಮಗೇನಾದ್ರು ಮ್ಯಾಗಿ ನೋಡಿ, ಇದು ಮ್ಯಾಗಿ ಪ್ಯಾಕೆಟ್ 15 ರೂಪಾಯಿದು ಪ್ಯಾಕೆಟ್ 2 ಪ್ಯಾಕೆಟ್ ತಗೊಳ್ಳಿದ್ದೇನೆ. ಸೊ ನಿಮಗೇನಾದ್ರು ಮ್ಯಾಗಿ ಚಿಕ್ಕ ಪೀಸ್ ಬರಬೇಕು ಅಂತ ಇದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು. ನಮಗೆ ಯಾವಾಗಲೂ ಮ್ಯಾಗಿ ಈ ಉದ್ದುದ್ದನೆ ಮ್ಯಾಗಿ ತಿಂದ್ರೇ ಇಷ್ಟ ಆಗೋದು, ಚೆನ್ನಾಗಿರ್ತದೆ. ಇವನ್ ಮಕ್ಕಳಿಗೆ ಕೂಡ ಹಾಗೇನೆ ಉದ್ದುದ್ದ ರೀತಿ ಬಂದ್ರೇ ತುಂಬ ಇಷ್ಟ ಆಗೋದಲ್ಲ, ಲೆಂತ್ ಇರಬೇಕು ನೂಡಲ್ಸ್, ಆಗ ತುಂಬ ಇಷ್ಟ ಆಗ್ತದೆ. ಸೊ ನಿಮಗೆ ಯಾವ ರೀತಿ ಮ್ಯಾಗಿ ನೂಡಲ್ಸ್ ಇಷ್ಟ ಆಗ್ತದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ. ಸೊ ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮ್ಯಾಗಿ ಸ್ವಲ್ಪ ಸಾಫ್ಟ್ ಆಗಬೇಕು, ಗಟ್ಟಿ ಇರ್ತದಲ್ಲ ಮ್ಯಾಗಿ, ಅದು ಸ್ವಲ್ಪ ನೀರಿನ ಜೊತೆ ಸೇರಿ ಸಾಫ್ಟ್ ಆಗಬೇಕು. ನಂತರನೇ ನಾವು ಮಸಾಲ ಆ್ಯಡ್ ಮಾಡುವ.
ಕೆಲವರಿಗೆ ಸೂಪಿ ನೂಡಲ್ಸ್ ಇಷ್ಟ ಆಗ್ತದೆ, ಅಂದರೆ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಇದ್ದ ನೂಡಲ್ಸ್ ಇಷ್ಟ ಆಗ್ತದೆ. ಬಟ್ ನಾನಿವತ್ತು ಲಿಕ್ವಿಡ್ ಆಗಿ ಮಾಡ್ತಾ ಇಲ್ಲ, ಸ್ವಲ್ಪ ಅಂದರೆ ನಾರ್ಮಲ್ ಆಗಿ ಮ್ಯಾಗಿ ಯಾವ ರೀತಿ ಇರ್ತದೆ ನೋಡಿ ಆ ರೀತಿ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ನೀರು ಜಾಸ್ತಿ ಹಾಕ್ಕೊಂಡಿಲ್ಲ. ನೋಡಿ ಈಗ ಮ್ಯಾಗಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ತಾ ಬರ್ತಾ ಉಂಟು. ಈ ಟೈಮಲ್ಲಿ ನಾನು ಮಸಾಲ ಹಾಕ್ತಾ ಇದ್ದೇನೆ, ಮ್ಯಾಗಿ ಮಸಾಲ. ಇದು ಮ್ಯಾಗಿ ಪ್ಯಾಕೆಟ್ನೊಳಗಡೆನೆ ಸಿಗ್ತದಲ್ಲ ಮಸಾಲ. ಸೊ 2 ಪ್ಯಾಕೆಟ್ ಮ್ಯಾಗಿ ಯೂಸ್ ಮಾಡೋದ್ರಿಂದ 2 ಪ್ಯಾಕೆಟ್ ಮಸಾಲ ಸಿಗ್ತದೆ. ಸೊ ಆ 2 ಪ್ಯಾಕೆಟ್ ಮಸಾಲ ಕೂಡ ಹಾಕ್ಕೊಂಡಿದ್ದೇನೆ ನಾನು. ಹಾಕ್ಕೊಂಡೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಈ ಮ್ಯಾಗಿ ಉಂಟಲ್ಲ, ಮಕ್ಕಳಿಗೆ ಮಾತ್ರ ಅಲ್ಲ ಇಷ್ಟ ಆಗೋದು, ದೊಡ್ಡವರಿಗೂ ಕೂಡ ಇಷ್ಟ ಆಗ್ತದೆ. ಯಾಕಂದರೆ ನಾವು ಪೆರಿ ಪೆರಿ ಮಸಾಲ ಹಾಕಿರ್ತೇವಲ್ಲ, ಸೊ ಅದು ತುಂಬ ಚೆನ್ನಾಗಿ ಬರ್ತದೆ. ಸೊ ಒಮ್ಮೆ ನೀವು ಯಾವಾಗಲೂ ಒಂದೇ ಥರ ಮಾಡೋದ್ರಿಂದ ನಮಗೆ ಬೋರ್ ಅನ್ನಿಸ್ತದೆ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಕೂಡ ಮಾಡಬೇಕು. ಸೊ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನಿಮಗೆ ಹೇಗೆ ಇಷ್ಟ ಆಗಿದೆ ಏನು ಅಂತ. ನಾನು ಆಗಲೇ ಸ್ವಲ್ಪ ಪೆರಿ ಪೆರಿ ಮಸಾಲವನ್ನು ಉಳಿಸಿಟ್ಟಿದ್ದೇನಲ್ಲ, ಸೊ ಅದನ್ನು ಹಾಕ್ತಾ ಇದ್ದೇನೆ. ಫೈನಲ್ ಆಗಿ ಮಸಾಲ ಹಾಕೋದ್ರಿಂದ ತುಂಬ ಚೆನ್ನಾಗಿರ್ತದೆ. ಸೊ ಫೈನಲ್ ಆಗಿ ಈಗ ಎಗ್ ಬುರ್ಜಿ ಮಾಡಿಟ್ಟಿದ್ದೇವಲ್ಲ ಅದನ್ನು ಕಂಪ್ಲೀಟಾಗಿ ಹಾಕ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಘಮ ಬರ್ತದೆ. ಸೊ ನೀವೇನಾದ್ರು ಮೊಟ್ಟೆ ತಿನ್ನೋದಿಲ್ಲದಿದ್ದರೆ ಅಥವಾ ನಾನ್ ವೆಜ್ ತಿನ್ನೋದಿಲ್ಲದಿದ್ದರೆ ಇದೇ ರೀತಿ ನಿಮಗೆ ವೆಜ್ಜಲ್ಲಿ ಕೂಡ ಮ್ಯಾಗಿನ ಮಾಡ್ಕೊಳ್ಬಹುದು. ಸೊ ಅದು ಕೂಡ ಚೆನ್ನಾಗಿರ್ತದೆ. ನಿಮಗೆ ಕ್ಯಾರೆಟ್, ಬೀನ್ಸ್ ಈ ಥರದ್ದು ಹಾಕಿ ಕೂಡ ಮಾಡ್ಕೊಳ್ಬಹುದು, ತುಂಬ ಚೆನ್ನಾಗಿರ್ತದೆ. ಅದು ಸ್ವಲ್ಪ ಬೇಯಬೇಕು ಮಾತ್ರ, ಸಾಫ್ಟ್ ಆಗಬೇಕು ಕ್ಯಾರೆಟ್ ಬೀನ್ಸ್ ಎಲ್ಲ, ಆಗ ಚೆನ್ನಾಗಿರ್ತದೆ. ಒಂದೊಳ್ಳೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದರೆ ಆಯಿತು. ಪೆರಿ ಪೆರಿ ಮಸಾಲ ಎಗ್ ಮ್ಯಾಗಿ ಕ್ಷಣದಲ್ಲಿ ರೆಡಿಯಾಗಿ ಬಿಡ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಮಾಡಿಕೊಟ್ರೆ ಮಕ್ಕಳು ತಿಂದೇ ಇರ್ತಾರಾ? ಸೊ ಆದರೆ ಮ್ಯಾಗಿಯನ್ನು ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ. ಸೊ ಯಾವಾಗಲೂ ನೀವು ತಿನ್ನುವ ಬದಲು ಯಾವಾಗಲೂ ಒಮ್ಮೆ ಮ್ಯಾಗಿ ತಿನ್ನಬೇಕು ಅಂತ ಅನಿಸುವಾಗ ಈ ರೀತಿ ಮಾಡಿಕೊಡಿ. ಸೊ ಆಗ ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ ಪ್ಲೇಟಿಂಗ್ ಆದ ನಂತರ. ವಾವ್, ಸೂಪರ್ ಇದೆ ಅಲ್ಲ. ಸೊ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗೇ ಆಗ್ತದೆ. ಯಾಕಂದರೆ ಘಮ ಕೂಡ ತುಂಬ ಒಳ್ಳೆಯದು ಬರ್ತದೆ, ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಅಲ್ಲಲ್ಲಿ ಆ ಮ್ಯಾಗಿಯಲ್ಲಿ ಎಗ್ ಸಿಗುವಾಗ ಉಂಟಲ್ಲ, ಆ ಮೊಟ್ಟೆಯ ತುಣುಕುಗಳು ಸಿಗುವಾಗ ಉಂಟಲ್ಲ, ತುಂಬ ಮಜವಾಗಿರ್ತದೆ. ಮತ್ತು ಆ ಮೊಟ್ಟೆಗೆ ಕೂಡ ನಾವು ಮಸಾಲ ಹಾಕಿರ್ತೇವೆ ಎಲ್ಲ ನೋಡಿ, ಈ ಮ್ಯಾಗಿ ಮಸಾಲ ಮತ್ತು ಪೆರಿ ಪೆರಿ ಮಸಾಲ. ಸೊ ಸ್ವಲ್ಪ ಸ್ಪೈಸಿ, ಸ್ವಲ್ಪ ಸಾಲ್ಟಿ, ತುಂಬಾ ಮಜವಾಗಿರ್ತದೆ. ಖಂಡಿತ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಬೇಕು. ಯಾಕಂದ್ರೆ ಟ್ರೈ ಮಾಡಿದರೆ ಮಾತ್ರ ಅಲ್ಲ ನಿಮಗೆ ಕೂಡ ಗೊತ್ತಾಗೋದು. ಹಾಗೆಯೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಆಗ ನಿಮಗೆ ಕೂಡ ಕರೆಕ್ಟಾಗಿ ಗೊತ್ತಾಗ್ತದೆ ನಾನು ಯಾವ ರೀತಿ ಮಾಡಿದ್ದೇನೆ, ಯಾವ ರೀತಿ ಬರ್ತದೆ ಇದು ಅಂತ. ಸೊ ಸೂಪರ್ ಆಗಿದೆ ಈ ರೆಸಿಪಿ ಆದರೂ. ಹಾಗೆಯೇ ಇದು ಬ್ಯಾಚುಲರ್ಸ್ಗೂ ಕೂಡ ತುಂಬಾ ಈಸಿಲಿ ಪ್ರಿಪೇರ್ ಮಾಡ್ಬೋದು. ಸೊ ಇವತ್ತಿನ ಈ ಮ್ಯಾಗಿ ರೆಸಿಪಿ ನಿಮಗೆಲ್ಲರಿಗೆ ಸಹ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.